ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ನಮ್ಮ ರಾಜ್ಯದಲ್ಲಿ ಸಿದ್ದು ಸರ್ಕಾರ ಅದೆಂಥದ್ದೋ ಗೃಹಲಕ್ಷ್ಮಿ ಅಂತ 2,000 ಕೊಡ್ತೀನಿ ಅಂತ ಮತವನ್ನು ಹಾಕಿಸಿಕೊಂಡಿತ್ತು. ಈಗ ಅದನ್ನು ನುಂಗಿ ನೀರನ್ನು ಕುಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಈಗ ಕಳೆದ 4-5 ದಿನಗಳಿಂದ ಬರೀ ಲಕ್ಷ್ಮಿಯದ್ದೇ ಸದ್ದು. ಒಂದು ಕಡೆ ಮಹಿಳಾ ಮನೆಗಳಿಗೆ ಬರ್ತಾ ಇದ್ದ ಗೃಹಲಕ್ಷ್ಮಿ ಸದ್ದು, ಇನ್ನೊಂದು ಕಡೆ ಹೆಬ್ಬಾಳ್ಕರ್ ಲಕ್ಷ್ಮಿಯ ಸದ್ದು. ಇಲ್ಲಿ ದುಡ್ಡನ್ನು ಸಿದ್ದರಾಮಯ್ಯ ಅವರೇ ನುಂಗಿಕೊಂಡಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ಬ್ಯಾಟ್ ಬೀಸೋಕೆ ನಿಂತಿದ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತ್ರ ಅಧಿವೇಶನ ನಡೀತಾ ಇರುವಾಗ ಅಲ್ಲಿಂದ ಹೊರಗೆ ಬಂದು ಮಾಧ್ಯಮಗಳ ಮುಂದೆ ಇನ್ನೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಗೃಹಲಕ್ಷ್ಮಿ ಅನ್ನೋ ಹೆಸರಲ್ಲಿ ಬರಬೇಕಿದ್ದ ಹಣ ಯಾರಿಗೆ ಸೇರಿದೆ? ಅಕ್ಕ ಲಕ್ಷ್ಮಿ ಹೆಬ್ಬಾಳ್ಕರ್ 5,000 ಕೋಟಿಯನ್ನ ನುಂಗೇ ಬಿಟ್ರ, ಅಥವಾ ಡಿ.ಕೆ. ಶಿವಕುಮಾರ್ ಹೇಳೋ ಹಾಗೆ ಸಿದ್ದರಾಮಯ್ಯ ಅವರೇ ನುಂಗಿ ನೀರನ್ನ ಕುಡಿದ್ರ? ಸಿದ್ದರಾಮಯ್ಯ ಹೋಗಿ ಸ್ಕ್ಯಾಮ್ ರಾಮಯ್ಯ ಆಗಿದ್ದಾರ? ಸಿದ್ದರಾಮಯ್ಯ ಯಾವ ತಪ್ಪನ್ನು ಮಾಡಿಲ್ಲ ಅನ್ನೋದೇ ಆದ್ರೆ ಯಾವುದೇ ಹಗರಣ ಅವರ ಮೇಲೆ ಬಂದಾಗ ಆಸ್ಪತ್ರೆಗೆ ಹೋಗಿ ಮಲಗೋದು ಯಾಕೆ? ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಲೆಕ್ಕ ಸರಿಯಾಗಿ ಬರಲ್ಲ ಅನ್ನೋದಾದ್ರೆ 1 ವರ್ಷದಲ್ಲಿ ಎಷ್ಟು ದಿನ ಇರುತ್ತೆ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಮಂತ್ರಿ ಆಗೋಕೆ ಲಾಯಕ್ಕಾಗಿದ್ದಾರ? ಅಕ್ಕ ಪಕ್ಕ ಕಕ್ಕ ತಿಂದವರ ಹಾಗೆ ಲೆಕ್ಕವನ್ನ ಕೊಡ್ತಾ ಮಹಿಳೆಯನ್ನು ಕಾರ್ಡ್ ಬಳಕೆ ಮಾಡ್ತಾ ಇರೋದಾದ್ರೂ ಯಾಕೆ? ಇಂತಹ ನಾಟಕ ಮಾಡ್ತಾ ಇರೋದಾದ್ರೂ ಏನು ಮಾಡೋಕೆ? ದುಡ್ಡು ಏನಾಯ್ತೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಒಮ್ಮೊಮ್ಮೆ ಹಿಂಗೂ ಆಗುತ್ತೆ ಅಂದ್ರೆ ಓಕೆ, ಆದ್ರೆ ಯಾವಾಗಲೂ ಹಿಂಗೇ ಆಗುತ್ತೆ ಅಂದ್ರೆ ಏನಂತ ಹೇಳಬೇಕು? ಅಯ್ಯೋ ಅದೇಪ್ಪ, ನಮ್ಮ ಮತ ಬಾಂಧವರೆಲ್ಲ ಮತವನ್ನ ಹಾಕಿ ಬಿಟ್ಟಿಯಾಗಿ ಅದೇನೋ ಹೇಸಿಗೆ ಹಾಗೆ ಕೊಡ್ತೀವಿ ಅಂದಾಕ್ಷಣ ಮತವನ್ನ ಹಾಕಿ ಮಹಾನುಭಾವರನ್ನ ಗೆಲ್ಲಿಸಿರೋ ಅಹಿಂದ ನಾಯಕ ಸಿದ್ದರಾಮಯ್ಯ ಹಾಗೆ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಯಾವ ಕೆಲಸವನ್ನ ಮಾಡದೇ ಇದ್ರು ಒಂದು ಕೆಲಸವನ್ನ ಅತ್ಯದ್ಭುತವಾಗಿ ಮಾಡ್ತಾ ಇದೆ. ಅದೇನಂದ್ರೆ ಜನರಿಗೆ ಅಥವಾ ಒಂದು ಸಮುದಾಯವನ್ನ ಅಥವಾ ಹಿಂದುಳಿದ ಜನರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಕೊಳ್ಳೆ ಹೊಡೆಯೋದು. ಮೊದಲು ಅಂಬೇಡ್ಕರ್ ನಿಗಮದ ಹಣ ಏನಾಯ್ತು ಅನ್ನೋದು ಯಾವನಿಗೂ ಗೊತ್ತಾಗ್ಲೇ ಇಲ್ಲ. ನಂತರ ವಾಲ್ಮೀಕಿ ನಿಗಮದ ಹಣದ ಕತೆ ಇವತ್ತಿಗೂ ನಾಗೇಂದ್ರ ಇಡಿ ಮತ್ತು ಸಿಬಿಐ ಕಳದಲ್ಲಿ ಸಿಕ್ಕಿಕೊಂಡಿರೋದು ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಿಟ್ಟ ಸುಮಾರು 94 ಕೋಟಿಯಷ್ಟು ಹಣವನ್ನ ರಾತ್ರೋರಾತ್ರಿ ಇಲ್ಲದ ಹಾಗೆ ಮಾಡಲಾಗಿತ್ತು. ಆದರೆ ಅದು ಜನರ ಮುಂದೆ ಬಂದಿದ್ದು ಮಾತ್ರ ಬಹಳಷ್ಟು ತಿಂಗಳುಗಳ ನಂತರ. ಅಲ್ಲಿ ಇಲ್ಲದ ಕಂಪನಿಗಳನ್ನು ಸೃಷ್ಟಿ ಮಾಡಿ ಹಣ ವರ್ಗಾವಣೆಯನ್ನು ಮಾಡಲಾಗಿತ್ತು. ಅದರಲ್ಲಿ ಬಹುತೇಕ ಕಂಪನಿಗಳು ಹೈದರಾಬಾದ್ ಮೂಲದ ವಿಳಾಸವನ್ನೇ ಕೊಟ್ಟಿದ್ವು. ಆ ಹಣವನ್ನು ಅದೇನು ಮಾಡಿದ್ರು ಅನ್ನೋದನ್ನ ಬಾಯಿ ಬಿಡ್ಲೇ ಇಲ್ಲ. ಅಲ್ಲಿ ಆ ಕಂಪನಿಗಳಾದ್ರೂ ಇದ್ವಾ ಅಂದ್ರೆ ಅವುಗಳು ಇರಲಿಲ್ಲ. ಆ ಹಣ ಲೋಕಸಭಾ ಚುನಾವಣೆಗೆ ಖರ್ಚಾಗಿದೆ ಅನ್ನೋದನ್ನ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ತೆಲಂಗಾಣ ಚುನಾವಣೆಗೆ ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ, ಅದನ್ನು ಹೈಕಮಾಂಡ್ ಆದೇಶದ ಮೇರೆಗೆ ನಡೆಸಿದ್ದಾರೆ ಅನ್ನೋದನ್ನ ಹೇಳಿದ್ರು. ಆ ಕೇಸ್ ಕೂಡ ಹೊರಗೆ ಬಂದಿದ್ದು ಮಾತ್ರ ವಾಲ್ಮೀಕಿ ನಿಗಮದ ಅಧೀಕ್ಷಕ ಟಿ. ಚಂದ್ರಶೇಖರನ್ನ ಆತ್ಮಹತ್ಯೆಯ ನಂತರ. ಇಲ್ಲಿ ಸರ್ಕಾರದ ಗಮನಕ್ಕೆ ಅಂದ್ರೆ ಆರ್ಥಿಕ ಇಲಾಖೆಗೆ ಗೊತ್ತಿಲ್ಲದ ರೀತಿ ಆರ್ಥಿಕ ಇಲಾಖೆಯನ್ನ ತಮ್ಮದೇ ಕೈಯಲ್ಲಿ ಇಟ್ಕೊಂಡಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಹಿ ಇಲ್ಲದೆ ಹಣ ವರ್ಗಾವಣೆ ಆಗಿದ್ದು ಹೇಗೆ ಅನ್ನೋದನ್ನ ಇವತ್ತಿಗೂ ಯಾರು ಹೇಳೋದೇ ಇಲ್ಲ. ಆ ಕೇಸಲ್ಲಿ ಜೈಲಿಗೆ ಹೋಗಿ ಕಂಬಿಯನ್ನ ಎಣಿಸ್ತಾ ಇರೋದು ಮಾತ್ರ ಮಂತ್ರಿಯಾಗಿದ್ದ ನಾಗೇಂದ್ರ. ಅದೇ ನಾಗೇಂದ್ರ ಮಂತ್ರಿ ಪದವಿಯನ್ನ ಕಳೆದುಕೊಂಡ್ರು. ಮತ್ತೆ ಜೈಲಿಂದ ಹೊರಗೆ ಬಂದ ತಕ್ಷಣ ಸಿದ್ದರಾಮಯ್ಯ ಮಾತ್ರ ಯಾಕೋ ಮಂತ್ರಿ ಪದವಿಯನ್ನ ವಾಪಸ್ ಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಂಡ್ರು. ಅಲ್ಲಿ SIT ಇದೇ ಸಿದ್ದರಾಮಯ್ಯ ಸರ್ಕಾರ ರಚನೆ ಮಾಡಿತ್ತು. ಆ SIT ಕೊಟ್ಟಿದ್ದ ವರದಿಯಲ್ಲಿ ಮಂತ್ರಿ ನಾಗೇಂದ್ರ, CM ಸಿದ್ದರಾಮಯ್ಯ ಹಾಗೆ ಯಾವುದೇ ಮಂತ್ರಿಗಳ ಪಾತ್ರ ಇಲ್ಲ ಅನ್ನೋದನ್ನ ಹೇಳಿದ್ರು. ಕೇವಲ ಅಧಿಕಾರಿಗಳೇ ಇದನ್ನ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಹೋಯ್ತು. ಇಡೀ ಕೈಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಆಗಲೇ ಇಲ್ಲ. ಆಗಲೂ ಸಿದ್ದರಾಮಯ್ಯ ಅವರು ಸಾಚ ಅನ್ನೋ ಹಾಗೆ ಬಹಳಷ್ಟು ಜನರು ಮಾತಾಡಿದ್ರು. ಅದಾದ ನಂತರ ಮೂಢ ಹಗರಣ. ಅಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರಲ್ಲಿ ಆಸ್ತಿ ಇದ್ದದ್ದೇ ಬಹಳಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಅದರಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡ ಇದೆ ಅನ್ನೋದು ಕಾಣಿಸಿದ್ರು. ಅವರಿಗೂ ಈ ಕೇಸಿಗೂ ಸಂಬಂಧ ಇಲ್ಲ, ಇದು ಅವರ ಪತ್ನಿ ಪಾರ್ವತಿ ಅವರ ಕೇಸನ್ನು ವಾದವನ್ನ ಸಿದ್ದರಾಮಯ್ಯ ಪರ ವಕೀಲರು ಮಂಡಿಸಿದ್ರು. ಅಲ್ಲಿಗೆ ಅಧಿಕಾರಕ್ಕಾಗಿ ಕಟ್ಟಿಕೊಂಡ ಪತ್ನಿಯನ್ನೇ ಅಪರಾಧಿಯನ್ನಾಗಿ ಮಾಡೋಕ್ಕೆ ಸಿದ್ದರಾಮಯ್ಯ ಹೇಸಲ್ಲ ಅನ್ನೋದನ್ನ ಜನರು ಮಾತಾಡೋ ಹಾಗೆ ಆಯ್ತು. ಈಗ ಅಂಥದ್ದೇ ಮತ್ತೊಂದು ಪ್ರಕರಣ ಸಿದ್ದರಾಮಯ್ಯ ಅವರ ಕೊರಳಿಗೆ ಸುತ್ತಕೊಂಡಿದೆ. ಹಾಗಂತ ನಾವೇನು ಸುತ್ತಾ ಇಲ್ಲ, ಸುತ್ತಾ ಇರೋರು ಯಾರ್ಯಾರು ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀವಿ. ಈಗಾಗಲೇ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಒಂದು ಪ್ರಶ್ನೆಯನ್ನ ಎತ್ತಿದ್ರು.
ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಹಣ ಯಾಕೆ ಮಹಿಳೆಯರಿಗೆ ಹೋಗಿಲ್ಲ ಅಂತ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ರೊಚ್ಚಿಗೆದ್ದು ಎಲ್ಲವನ್ನ ನಾವು ಹಾಕಿದ್ದೀವಿ ಅನ್ನೋ ಸಮಜಾಯಿಷಿಯನ್ನ ಕೊಟ್ಟರು. ಆದರೆ ಅವರ ಕರ್ಮ ಅಂದರೆ ಈ ಮಹೇಶ್ ತೆಂಗಿನಕಾಯಿ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ ನಿಜ. ಬೇಕಾಗಿರೋ ದಾಖಲೆಗಳನ್ನ 10 ಜಿಲ್ಲೆಗಳಿಂದ ಕಲೆ ಹಾಕಿದ್ರು. ಹಾಗಾದ್ರೆ ಯಾವುದೇ ಪಕ್ಷದ ನಾಯಕರ ಗಮನಕ್ಕೂ ಬಾರದ ಈ ಗೃಹಲಕ್ಷ್ಮಿ ಹಣದ ವಿಚಾರ ಇವರಿಗೆ ಮಾತ್ರ ಹೇಗೆ ಗೊತ್ತಾಯ್ತು ಅನ್ನೋದೇ ರೋಚಕ. ಈ ತೆಂಗಿನಕಾಯಿ ಅವರ ಮನೆಗೆ ಒಬ್ಬ ಮಹಿಳೆ ಮನೆ ಕೆಲಸಕ್ಕೆ ಬರ್ತಾರೆ. ಅವರನ್ನ ಏನಮ್ಮ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಾ ಇದೆಯಾ ಅಂದಾಗ, ಅಯ್ಯೋ ಅದು ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್ ಅಂತಾರೆ. ಆಗ ತಮ್ಮ ಪಾಸ್ಬುಕ್ ತಗೊಂಡು ಬನ್ನಿ ಅಂತ ಮಹೇಶ್ ತೆಂಗಿನಕಾಯಿ ಹೇಳ್ತಾರೆ. ಆ ಮನೆ ಕೆಲಸದವರು ತಗೊಂಡು ಬರ್ತಾರೆ. ಅದರಲ್ಲಿ ನೋಡಿದಾಗ ಆಗಸ್ಟ್ ತಿಂಗಳವರೆಗೂ 8 ತಿಂಗಳಾಗಿವೆ. ಅಲ್ಲಿ 16,000 ಬರಬೇಕಿದ್ದ ಕಡೆ ಬಂದಿರೋದು ಮಾತ್ರ 12,000. ಆಗ ಎಲ್ಲವನ್ನ ನೋಡ್ತಾ ಹೋದಾಗ ಸಿಕ್ಕಿದ್ದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಹಣವನ್ನೇ ಹಾಕಿಲ್ಲ. ಬದಲಾಗಿ ಫೆಬ್ರವರಿ ಆದ ನಂತರ ಮೇ ತಿಂಗಳ ಹಣ ಬಂದಿತ್ತು. ಅಧಿಕಾರಿಗಳನ್ನ ಇದರ ಬಗ್ಗೆ ಮಾಹಿತಿ ಕೇಳಿದ್ರೆ ಕೊಡೋದಕ್ಕೆ ನಿರಾಕರಣೆಯನ್ನ ಮಾಡಿದ್ರು. ಅದಾದ ನಂತರ ಕೊನೆಗೆ ಒಂದಷ್ಟು ಮಹಿಳೆಯರನ್ನ ವಿಚಾರಿಸಿ 10 ಜಿಲ್ಲೆಗಳಲ್ಲಿ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಅಲ್ಲಿ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಹಾಕಿರಲೇ ಇಲ್ಲ. ಅದನ್ನೇ ಮಹೇಶ್ ತೆಂಗಿನಕಾಯಿ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರೊಚ್ಚಿಗೆದ್ದು ಕೇಳಿದ್ರು, ಆ ದುಡ್ಡು ಏನಾಯ್ತು, ಲೆಕ್ಕವನ್ನ ಕೊಡಿ ಅಂತ. ಆಗ ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್, ಅಯ್ಯೋ ನಾನು ಮಹಿಳೆ ಅಂತ ಇಷ್ಟೊಂದು ದೌರ್ಜನ್ಯವನ್ನ ಮಾಡ್ತಾ ಇದ್ದೀರಾ ಅನ್ನೋದ. ಹಾಗಾದ್ರೆ ಹೆಬ್ಬಾಳ್ಕರ್ ಅವರು ಹೇಳೋದು ನೋಡಿದ್ರೆ ಯಾವುದೇ ಮಹಿಳಾ ರಾಜಕಾರಣಿಗಳು ಏನನ್ನ ಮಾಡಿದ್ರು ಜನರು ನೋಡ್ಕೊಂಡು ಸುಮ್ಮನೆ ಇರಬೇಕು ಅನ್ನೋ ಹಾಗಾಯ್ತು. ಅದೇನಾದ್ರೂ ಅವರ ಮನೆಯ ದುಡ್ಡ, ಇಲ್ಲ ಅಂದ್ರೆ ಅವರ ಮನೆ ಆಸ್ತಿನ, ಜನರ ಹೆಸರಲ್ಲಿ ಕೊಡಬೇಕಾಗಿರೋ ದುಡ್ಡು ಏನಾಯ್ತು ಅನ್ನೋದನ್ನ ಹೇಳಬೇಕಲ್ಲ. ಅದನ್ನ ಹೇಳದೆ ಅಕ್ಕ ಕಣ್ಣೀರು ಹಾಕೋಕೆ ಶುರು ಮಾಡಿದ್ರು. ಆಗ ಅಕ್ಕನ ಕಣ್ಣೀರು ನೋಡಿ ರೊಚ್ಚಿಗೆತ್ತಿದ್ದು DCM DK ಶಿವಕುಮಾರ್. ಅಲ್ಲಿ DK ಹೇಳಿದ್ದು, ಅಯ್ಯೋ ಇದು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಈಗ ದುಡ್ಡನ್ನ ಕೊಡ್ತಾ ಇಲ್ಲ, ಬದಲಾಗಿ ಅದನ್ನ ಆರ್ಥಿಕ ಇಲಾಖೆ ಹಣವನ್ನು ರಾಜ್ಯದ ಮಹಿಳೆಯರಿಗೆ ವರ್ಗಾವಣೆ ಮಾಡ್ತಾ ಇದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಯಾಕೆ ದುಡ್ಡನ್ನ ಹಾಕಿಲ್ಲ ಅನ್ನೋದನ್ನ ಆರ್ಥಿಕ ಇಲಾಖೆ ಹೇಳಬೇಕು. ಅದನ್ನ ಬಿಟ್ಟು ಲಕ್ಷ್ಮಿಯನ್ನ ಕೇಳಿದ್ರೆ ಅವರೇನು ಹೇಳ್ತಾರೆ ಅಂದ್ರು. ಅಲ್ಲಿಗೆ ಇಲ್ಲಿ ಸಿದ್ದರಾಮಯ್ಯ ಅವರು ಅದೇನು ಮಾಡಿದ್ದಾರೋ ಅವರೇ ಉತ್ತರವನ್ನು ಕೊಡಬೇಕು ಅನ್ನೋ ಹಾಗೆ DKC ಹೇಳಿದ್ರು. ಆಗ ಸಿದ್ದರಾಮಯ್ಯ ಇದಕ್ಕೆ ಉತ್ತರವನ್ನು ಕೊಡಬೇಕಿತ್ತು. ಆದರೆ ಅವರು ಮಾತ್ರ ಅದೇನಾಗಿದೆ ಅನ್ನೋದು ಗೊತ್ತಿಲ್ಲ ಅನ್ನೋ ಹಾಗೆ ಮಿಸ್ ಆಗಿರಬೇಕು, ದುಡ್ಡನ್ನು ಹಾಕ್ತೀವಿ ಅಂದರು. ಇಲ್ಲಿ ಒಂದನ್ನು ಸರಿಯಾಗಿ ಗಮನ ಇಟ್ಟು ನೋಡಬೇಕಾಗಿರೋದು, ಸರ್ಕಾರದ ಲೆಕ್ಕದಲ್ಲಿ ಆಗಸ್ಟ್ ತಿಂಗಳವರೆಗೆ ಎಲ್ಲ ಹಣವನ್ನು ಹಾಕಿದ್ದಾಗಿದೆ. ಈಗ 3 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಇದೆ ಅನ್ನೋದನ್ನು ಅಧಿಕಾರಿಗಳು ಲೆಕ್ಕದಲ್ಲಿ ತೋರಿಸ್ತಾ ಇದ್ದಾರೆ. ಅದೇ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಸೇರಿ 5 ತಿಂಗಳ ಹಣ ಬಾಕಿ ಇರಬೇಕು. ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಯಾರು ಸರಿಯಾಗಿ ಹೇಳ್ತಾನೆ ಇಲ್ಲ. ಅಧಿವೇಶನದಿಂದ ಮೊದಲ ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಓಡಿ ಹೋಗಿದ್ರು. ಮಾರನೇ ದಿನ ಬಂದು ಅಯ್ಯೋ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರಬೇಕು ಹಾಗಾಗಿ ಬಂದಿಲ್ಲ ಅನ್ನೋದ. ಇವರ ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂದರೆ 2ನೇ ದಿನ ಬಂದು ಟೆಕ್ನಿಕಲ್ ಇಶ್ಯೂ ಅನ್ನೋದನ್ನು ಯಾಕೆ ಹೇಳಬೇಕು? ಇಲ್ಲೂ ಹೆಬ್ಬಾಳ್ಕರ್ ದುಡ್ಡು ರಾಜ್ಯದ ಮಹಿಳೆಯರನ್ನು ಯಾವಾಗ ತಲುಪುತ್ತೆ ಅನ್ನೋದನ್ನು ಮಾತ್ರ ಹೇಳಲೇ ಇಲ್ಲ. ಇದೊಂಥರ ಇದ್ದೋರು ಮೂವರಲ್ಲಿ ಕದ್ದೋರು ಯಾರು ಅನ್ನೋ ಹಾಗಾಯಿತು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಡೆ ಯಾವುದೋ ಟೆಕ್ನಿಕಲ್ ಇಶ್ಯೂ ಆಗಿರಬೇಕು ಅದಕ್ಕೆ ಬಂದಿಲ್ಲ ಅಂತಾರೆ. DK ಶಿವಕುಮಾರ್ ಅಕ್ಕನ ಪರವಾಗಿ ಮಾತಾಡಿ ಸಿದ್ದರಾಮಯ್ಯ ಕಳ್ಳತನ ಮಾಡಿ ನುಂಗಿ ನೀರನ್ನು ಕುಡಿದಿದ್ದಾರೆ ಅನ್ನೋ ಹಾಗೆ ಮಾತಾಡ್ತಾರೆ. ಮತ್ತೆ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರಗೆ ಮಾಧ್ಯಮಗಳ ಮುಂದೆ ಬಂದು ಅಯ್ಯೋ ಆಗಸ್ಟ್ ತಿಂಗಳವರೆಗೆ ಎಲ್ಲ ಹಣವನ್ನು ಹಾಕಿಬಿಟ್ಟಿದ್ದೀವಿ ಅಂತಾರೆ. ಇಲ್ಲಿ ಯಾರಿಗೂ ಗೊತ್ತಿಲ್ಲದ ವಿಚಾರ ಅಂದರೆ 2024ರಲ್ಲೂ ರಾಜ್ಯದ ಬಹಳಷ್ಟು ಮಹಿಳೆಯರಿಗೆ 4 ತಿಂಗಳ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅನ್ನೋದು. ಆದರೂ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾ 1 ವರ್ಷಕ್ಕೆ ಎಷ್ಟು ದಿನ ಅನ್ನೋದನ್ನು ಹೇಳೋಕೆ ಒದ್ದಾಡ್ತಾ 1 ವರ್ಷದಲ್ಲಿ 354 ದಿನ ಅಂತ ಒಂದು ಸಲ ಹೇಳ್ತಾರೆ, 364 ದಿನ ಅಂತ ಇನ್ನೊಂದು ಸಲ ಹೇಳ್ತಾರೆ. ಇನ್ನೊಂದು ಸಲ ಅಧಿವೇಶನದಲ್ಲಿರೋ ಶಾಸಕರನ್ನೇ 1 ವರ್ಷಕ್ಕೆ ಎಷ್ಟು ದಿನ ಅಂತ ಕೇಳ್ತಾರೆ. ಈಗ ಅದೇ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಅಕ್ಕ ಲಕ್ಷ್ಮಿಗೆ ವರ್ಷಕ್ಕೆ ಎಷ್ಟು ದಿನ ಅನ್ನೋದೇ ಗೊತ್ತಿಲ್ಲ, ರಾಜ್ಯದಲ್ಲೇ ಅದೆಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ದುಡ್ಡು ಹಾಕ್ತಾ ಇದ್ದಾರೆ, ಅದಕ್ಕೆ ಎಷ್ಟು ದುಡ್ಡು ಬೇಕು ಅನ್ನೋದು ಹೇಗೆ ಗೊತ್ತಿರುತ್ತೆ, ಇವರೆಲ್ಲ ಹೆಂಗೆ ಮಂತ್ರಿ ಆದರು ಅನ್ನೋದನ್ನು ಜನರು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರೇ ಕಳ್ಳತನ ಮಾಡಿದ್ದಾರೆ ಅನ್ನೋ ಹಾಗೆ DK ಶಿವಕುಮಾರ್ ಮಾತಾಡಿದ್ದೇ ತಡ. ಅದೇ ದಿನ ಸಂಜೆ ಸಿದ್ದರಾಮಯ್ಯ ಅವರು ಆರೋಗ್ಯ ಸರಿಯಿಲ್ಲದೆ ಆಸ್ಪತ್ರೆಯನ್ನು ಸೇರಿಕೊಂಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ನಿಜವಾಗ್ಲೂ ಆರೋಗ್ಯ ಸರಿ ಇದೆಯಾ ಇಲ್ವಾ ಅನ್ನೋದು ಅವರಿಗೆ ಮಾತ್ರ ಗೊತ್ತು. ಯಾಕಂದರೆ ವಾಲ್ಮೀಕಿ ಹಗರಣದ ಕೇಸ್ ಇದೇ ಸಿದ್ದರಾಮಯ್ಯ ಅವರ ಮೇಲೆ ಬಂದಾಗ ಆರೋಗ್ಯ ಸರಿ ಇಲ್ಲ ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು.
ಮೂಡ ಹಗರಣದ ಕೇಸ್ ಬಂದಾಗ ಕೂಡ ಆರೋಗ್ಯ ಸರಿ ಇಲ್ಲ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಈಗ ಗೃಹಲಕ್ಷ್ಮಿ 5,000 ಕೋಟಿ ದುಡ್ಡನ್ನು ನುಂಗಿದ್ದಾರೆ ಅನ್ನೋ ಆರೋಪ ಬಂದ ದಿನವೇ ಹೋಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜಕಾರಣಿಗಳ ಮೇಲೆ ಇಂತಹ ಆರೋಪಗಳು ಬಂದಾಗಲೆಲ್ಲ ಇಲ್ಲದ ರೋಗಗಳು ಒಂದೇ ಸಲ ಬಂದು ಬಿಡುತ್ತವೆ. ಅದೇನೇ ಆದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರನ್ನ ಉಳಿಸೋಕೆ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಆ ದುಡ್ಡು ಬಿಜೆಪಿಗರು ಹೇಳೋ ಹಾಗೆ ಬಿಹಾರ ಚುನಾವಣೆಗೆ ಹೋಯ್ತಾ, ಇಲ್ಲ ಅಂದರೆ DK ಶಿವಕುಮಾರ್ ಹೇಳೋ ಹಾಗೆ ಸಿದ್ದರಾಮಯ್ಯ ನುಂಗಿದ್ರ, ಅಥವಾ CM ಪಟ್ಟವನ್ನು ಉಳಿಸಿಕೊಳ್ಳೋಕೆ ಸಿದ್ದು ಹೈಕಮಾಂಡ್ಗೆ ದಕ್ಷಿಣೆಯನ್ನು ಕೊಟ್ರ ಅನ್ನೋದನ್ನು ಅವರೇ ಹೇಳಬೇಕು. ಯಾಕಂದರೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಹಿರಿಯ ನಾಯಕರು ಹೇಳ್ತಾ ಇರೋದು, ಒಂದು ರಾಜ್ಯದ CM ಅವರ ಅಧಿಕಾರವನ್ನು ಉಳಿಸಿಕೊಳ್ಳಬೇಕು ಅಂದರೆ ಸೋನಿಯಾ ಗಾಂಧಿಗೆ ಪ್ರತಿ ತಿಂಗಳು 500 ಕೋಟಿ ದಕ್ಷಿಣೆಯನ್ನು ಕೊಡಬೇಕು ಅಂತ. ಹಾಗಾಗಿ ರಾಜ್ಯದ ಗೃಹಲಕ್ಷ್ಮಿ ದುಡ್ಡನ್ನು 1 ವರ್ಷಕ್ಕಾಗಿ ಸಿದ್ದು ಏನಾದರೂ 5,000 ಕೋಟಿಯನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರಾ ಅನ್ನೋದನ್ನು ಅವರೇ ಹೇಳಬೇಕು, ಅವರ ಪಕ್ಷದವರೇ ಹೇಳಬೇಕು. ಆದರೂ ಅವರು ಹೇಳ್ತಾರೋ ಬಿಡ್ತಾರೋ, ನಮ್ಮ ಜನರಿಗೆ ಬುದ್ಧಿ ಬರೋವರೆಗೂ ಇದ್ಯಾವುದು ಸರಿಯಾಗಲ್ಲ. ಒದ್ದು ಕೇಳೋ ತಾಕತ್ತು ಮತವನ್ನು ಹಾಕಿದವರಿಗೆ ಮೊದಲೇ ಇಲ್ಲ. ಹೀಗಿದ್ದಾಗ ಯಾರದ್ದೋ ಹೆಸರು, ಯಾರದ್ದೋ ಬಸರು, ಯಾರದ್ದೋ ದುಡ್ಡಲ್ಲಿ ಯಾರೋ ಅಧಿಕಾರವನ್ನು ನಡೆಸ್ತಾನೆ ಇರ್ತಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದನ್ನು ನೋಡಿಕೊಂಡು ನಮ್ಮ ಜನರು ಹಲ್ಲು ಬಾಯಿ ಬಿಟ್ಕೊಂಡು ಇರ್ತಾರೆ ಅಷ್ಟೇ. ಇದು ಗೆಳೆಯರೆ, 5,000 ಕೋಟಿ ಗೃಹಲಕ್ಷ್ಮಿ ದುಡ್ಡನ್ನು ನುಂಗಿ ನೀರನ್ನು ಕುಡಿದು ನಾಟಕ ಮಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.